ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಆತ್ಮವಿಕಾಸ ಇತರೆ ಜೀವಿಗಳಲ್ಲಿ ಅಂದ್ರೆ ಮಾನವನನ್ನ ಹೊರತುಪಡಿಸಿ ಇತರೆ ಜೀವಿಗಳಲ್ಲಿ ತುಂಬಾ ನಿಧಾನವಾಗಿ ನಡೆಯುತ್ತೆ. ಈ ಏನು ಸ್ವೇದಜ ಅಂತ ಕರೀತಾರೆ. ಸ್ವೇದಜ ಅಂದ್ರೆ ಬೆವರಿನಿಂದ ಹುಟ್ಟತಕ್ಕಂಥವು ಅಂತ. ಅಲ್ಲಿ ಸಂತಾನೋತ್ಪತ್ತಿ ಪ್ರಜ್ಞಾಪೂರ್ವಕವಾಗಿ ನಡೆಯುವಂತಹದ್ದಲ್ಲ, ಅಥವಾ ಯಾವುದೋ ಕೆಲವು ಇಂದ್ರಿಯಗಳಿಂದ ನಡೆಯುವಂತಹದ್ದಲ್ಲ. ಸುಮ್ಮನೆ ವಿಕಾಸ ವಿಭಜನೆ ಆಗ್ತಾ 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 ಹೋಗ್ತದೆ. ಉದಾಹರಣೆಗೆ ಹಾಲು ಮೊಸರಾಗುವಂತಹ ಪ್ರಕ್ರಿಯೆ ಈ ಸಾವಯವ ಕೃಷಿನಲ್ಲಿ ಜೀವಾಮೃತ ಅಂತ ಮಾಡ್ತಾರೆ. ನೀವು ಕೇಳಿದ್ರೆ ಗೊತ್ತಾಗುತ್ತೆ. ಸಗಣಿ, ಗಂಜಲ, ಮಣ್ಣು ಜೊತೆಗೆ ದ್ವಿದಳ ಧಾನ್ಯದ ಹಿಟ್ಟು ಇವೆಲ್ಲ ಸೇರಿಸ್ಬಿಟ್ಟು ಒಂದು 3 ದಿವಸ ನೆನೆ ಇಡ್ತಾರೆ ನೀರಲ್ಲಿ. ಗಂಜಲ ಮತ್ತು ನೀರು ಮಿಶ್ರಣ ಮಾಡಿ ಪ್ರತಿ 20 ನಿಮಿಷಕ್ಕೊಮ್ಮೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. 10 ಇದ್ದಿದ್ದು 100, 100 ಇದ್ದಿದ್ದು 1000, 1000 ಇದ್ದಿದ್ದು ಲಕ್ಷನ 10 ಅಥವಾ ಮಲ್ಟಿಪ್ಲೈ ಆಗ್ತಾ ಆಗ್ತಾ ಹೋಗುತ್ತೆ. ಹಾಗೆ ಕೋಟ್ಯಾಂತರ, ಶತಕೋಟಿ, ಸಹಸ್ರ ಕೋಟಿ ಅಸಂಖ್ಯಾತ ಜೀವಾಣುಗಳು ಬೆಳೀತವೆ. ಇದೇ ಪ್ರಕ್ರಿಯೆ ಅಣಬೆ ಅಂತ ಬೆಳೀತದಲ್ಲ, ಅಣಬೆ ಮತ್ತೆ ಸ್ಪಿರುಲಿನ ಬೆಳೀತದಲ್ಲ ಸಮುದ್ರದಲ್ಲಿ, ಇವೆಲ್ಲ ಅದೇ ವರ್ಗಕ್ಕೆ ಸೇರಿದಂತ, ಅಂದ್ರೆ ಈ ಸ್ವೇದಜದ ಗುಂಪಿಗೆ ಸೇರುವಂಥದ್ದು. ಆಮೇಲೆ ಉದ್ಬೀಜ ಸಸ್ಯ, ಅಲ್ಲಿ ಒಂದು ರೀತಿ ವಿಕಾಸ. ಆಮೇಲೆ ಅಂಡಜ, ಮೊಟ್ಟೆಯಿಂದ ಹುಟ್ಟತಕ್ಕಂಥ. ಆಮೇಲೆ ಜರಾಯುಜ, ಕೊನೆಯದು. ಜರಾಯುಜ ಅಂದ್ರೆ ಗರ್ಭಕೋಶದಿಂದ ಹುಟ್ಟುವಂಥದ್ದು. ಗರ್ಭಕೋಶದಿಂದ ಹುಟ್ಟುವಂತದ್ರಲ್ಲಿ ಅಲ್ಲಿಂದ ಶುರುವಾಗುತ್ತೆ, ಆಯುಷ್ಯ ದೀರ್ಘ ಆಗುತ್ತೆ. ಅದರಲ್ಲೂ ಮಾಂಸಾಹಾರಿ ಪ್ರಾಣಿಗಳು ಅಂದ್ರೆ ಕಾಡು ಪ್ರಾಣಿಗಳು, ಅವುಗಳ ಆಯುಷ್ಯ ಸಸ್ಯಾಹಾರಿ ಪ್ರಾಣಿಗಳಿಗೆ ಹೋಲಿಸಿದಾಗ ಕಡಿಮೆ. ಆನೆಯ ಆಯುಷ್ಯ ಮತ್ತು ಸಿಂಹದ ಆಯುಷ್ಯವನ್ನು ಹೋಲಿಸಿದಾಗ ಆನೆಯ ಆಯುಷ್ಯ ಜಾಸ್ತಿ. ಅದರಲ್ಲೂ ಮತ್ತೆ ವಿಕಾಸದ ಹಂತದಲ್ಲಿ ಈ ಅಂಡಜದಲ್ಲಿ ಬರೀ ಪಕ್ಷಿಗಳಷ್ಟೇ ಬರಲ್ಲ, ಜಲಚರಗಳು ಅಲ್ಲಿ ಅಂಡಜದ ರೀತಿಯಲ್ಲಿ ಉತ್ಪತ್ತಿ ಆಗ್ತವೆ, ಬೇರೆ ಬೇರೆ ರೀತಿಯಲ್ಲಿ ಉತ್ಪತ್ತಿ ಆಗ್ತವೆ. ಒಟ್ಟು ಆತ್ಮ ಪ್ರತಿಯೊಂದು ಸ್ಪೀಶೀಸ್ ಅಂತ, ಪ್ರತಿಯೊಂದು ವರ್ಗದಲ್ಲಿಯೂ ವಿಕಾಸ ಆಗ್ತಾ ಆಗ್ತಾ ಕೊನೆಗೆ ಮನುಷ್ಯ ಜನ್ಮಕ್ಕೆ ಬರ್ತದೆ. ಈ ಮೊದಲ ವಿಕಾಸ ಹಂತಗಳನ್ನ ಬೇರೆಯವರು ಬೇರೆ ತರ ವಿವರಿಸ್ತಾರೆ. ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಮತ್ತು ಅದನ್ನ ಪ್ರೂವ್ ಮಾಡ್ಲಿಕ್ಕೂ ಆಗಲ್ಲ. ಲ್ಯಾಬಲ್ ಆಗಲಿ ಅಥವಾ ಬೇರೆ ವಿಧಾನಗಳ ಮೂಲಕ ಹೀಗೆ ಆಗತ್ತೆ, ಆತ್ಮ ಇಷ್ಟೇ ದಿವಸಕ್ಕೆ ಇಂಥ ಹಂತವನ್ನು ಬಿಟ್ಟು ಮೇಲಿನ ಹಂತಕ್ಕೆ ಬರುತ್ತೆ ಅಂತ ಹೇಳಿ ಯಾರಿಗೂ ಇದುವರೆಗೆ ಸಾಬೀತು ಮಾಡಕ್ ಆಗಿಲ್ಲ. ಬಹಳ ಹಿಂದಿನ ಕಾಲದ ಋಷಿಗಳು, ಅದರಲ್ಲೂ ವಿಶೇಷವಾಗಿ ಸಾಂಖ್ಯ ಯೋಗಿಗಳು ಅಂತ ಇಟ್ಕೊಳ್ಳೋಣ, ಸಾಂಖ್ಯ ಮಾರ್ಗದಲ್ಲಿ ಬಂದಂತಹ ಕಪಿಲ
ಋಷಿಯ ಅನುಯಾಯಿಗಳು ಅಥವಾ ಕಪಿಲ ಋಷಿಯ ಮಾರ್ಗ, ಅದು ಇಂಥದ್ದನ್ನೆಲ್ಲ ವಿಭಾಗ ಮಾಡಿಕೊಡ್ತು ಚೆನ್ನಾಗಿ. ತುಂಬಾ ನಾವು ಸಂತೋಷ ಪಡಬೇಕು. ಸಾಂಖ್ಯ ಋಷಿ ಮತ್ತು ಪತಂಜಲಿ ಋಷಿ ಇವರಿಬ್ರು ಬಹಳ ದೊಡ್ಡ ವಿಜ್ಞಾನಿಗಳಿದ್ದ ಹಾಗೆ. ಬರೀ ಈ ನಮ್ಮ ಲ್ಯಾಬೊರೇಟರಿ ವಿಜ್ಞಾನಿಗಳಲ್ಲ, ಬಹಿರಂಗದ ವಿಜ್ಞಾನಿಗಳಲ್ಲ ಇವರು, ಅಂತರಂಗದ ವಿಜ್ಞಾನಿಗಳು. ಅಂತರಂಗದ ಸೃಷ್ಟಿಯ ಅಂತರಂಗವನ್ನು ಹೊಕ್ಕು ಅಲ್ಲಿ ನಡೀತಕ್ಕಂತಹ ಚಟುವಟಿಕೆಗಳನ್ನ ಅವರು ನಮಗೆ ವಿಭಜಿಸಿ ಗ್ರೂಪ್ ಮಾಡಿಕೊಟ್ರು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ವಿಕಾಸದ ವರ್ಗೀಕರಣ ಅಂದ್ರೆ ಪಂಚಕೋಶಗಳು. ಅದ್ಭುತವಾದಂಥದ್ದು. ಅದು ಮೂಲ ಎಲ್ಲಿ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಏನ್ ಸಾಂಖ್ಯಯೋಗದಲ್ಲಿ ಬಂದಿದೆಯೋ ಅಥವಾ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿದೆಯೋ, ಎಲ್ಲಿ ಬಂದಿದೆಯೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ದರ್ಶನಗಳನ್ನಾಗ್ಲಿ ಅಥವಾ ಬೇರೆ ಬೇರೆ ಅಧ್ಯಾತ್ಮ ಶಾಸ್ತ್ರಗಳನ್ನ ಶಾಲೆಗಳಲ್ಲಿ ಅಥವಾ ಆಶ್ರಮಗಳಲ್ಲಿ ಕೂತು ಕಲ್ತವನಲ್ಲ. ಹೀಗೆ ನಿಮ್ಮಂಥವ್ರು ಯಾರೋ ಹೇಳಿದ್ದು, ನನ್ನ ಅನುಭವಕ್ಕೆ ಬಂದಿದ್ದು, ನನಗೆ ಯಾವುದು ಸಂತೋಷ ಕೊಡುತ್ತೋ, ನನಗೆ ಯಾವ್ದು ಅರ್ಥ ಆಗುತ್ತೋ ಅದನ್ನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ. ಅದರಲ್ಲಿ ಪಂಚಕೋಶಗಳ ವಿಭಾಗ ಏನ್ ಮಾಡಿದ್ರು ಅದ್ಭುತವಾದಂಥ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ. ಬಹಳ ಅದ್ಭುತವಾದಂತಹ ಮತ್ತು ಅತ್ಯಂತ ಕ್ರಮಬದ್ಧವಾದಂತಹ ವರ್ಗೀಕರಣ ಇದು. ಅದರಲ್ಲಿ ಈ ಕೇವಲ ಬೇರೆ ಬೇರೆ ಜೀವಿಗಳು ಮಾತ್ರ ಇರ್ತವೆ ಅಂತಲ್ಲ, ಮಾನವನಲ್ಲೂ ಕೂಡ ಆ ಥರ ಇರ್ತದೆ. ಎಷ್ಟೋ ಮಾನವರು, ಎಷ್ಟೋ ಜನಾಂಗಗಳು ಕೇವಲ ಅನ್ನಮಯ ಕೋಶದಲ್ಲೇ ಇರ್ತಾರೆ. ಅಂದ್ರೆ ಅವ್ರಿಗೆ ಏನು ದೇವರು, ಧರ್ಮ, ಯೋಗ ಅದ್ಯಾವುದು ಇಲ್ಲ, ಅದ್ಯಾವುದು ಬೇಕಾಗೂ ಇಲ್ಲ. ಅವ್ರಿಗೆ ಬೇಕು ಅಂತ ಅನ್ಸೋದೇ ಇಲ್ಲ. ಊಟ ಮಾಡೋದು, ನಿದ್ದೆ ಮಾಡೋದು, ಹುಟ್ಟು ಗುಣಗಳಲ್ಲಿ ಬದುಕೋದು ಅನ್ನಮಯ. ಅದು ಅನ್ನಮಯದಲ್ಲಿ ಇತರೆ ಜೀವಿಗಳನ್ನು ನಾವು ಹಾಕುವಾಗ ಏನು ಸ್ವೇದಜ ಮತ್ತು ಉದ್ಬೀಜ ಏನಿದಾವಲ್ಲ, ಇವನ್ನ ಅನ್ನಮಯದಲ್ಲಿ ಹಾಕ್ಬಹುದು. ಸ್ವೇದಜ ಮತ್ತು ಉದ್ಬೀಜ ಅಂದ್ರೆ ಬೆವರಿನ ಮೂಲಕ ವಿಕಾಸ ಆಗುವಂತಹದ್ದು ಅಂತ ಹೇಳಿದ್ನಲ್ಲ, ಅದನ್ನ ಮತ್ತು ಸಸ್ಯವರ್ಗ ಏನಿದೆಯಲ್ಲ ಅದನ್ನ ಅನ್ನಮಯದಲ್ಲಿ ಹಾಕ್ಬಹುದು. ಅನ್ನಮಯದಲ್ಲಿ ಕೆಲವು ಮಾನವರು ಇದ್ದಾರೆ, ಅವ್ರಿಗಷ್ಟೇ, ಇನ್ನೇನು ಬೇಕಾಗಲ್ಲ. ಪ್ರಾಣಮಯ ಅನ್ನೋನು ಅಷ್ಟೇನೆ. ಈಗೇನು ಹೊಡೆದಾಟ ಬಡದಾಟ ಇದಾರಲ್ಲ, ಇವ್ರು ಪ್ರಾಣಮಯ ಕೋಶದಲ್ಲಿ ಇರ್ತಕ್ಕಂಥವ್ರು. ಇವ್ರಿಗೆ ಹೆಚ್ಚಿನ ಕರುಣೆ ಅಥವಾ ಶಾಂತಿ, ಪ್ರೀತಿ ಅಥವಾ ಸಂಶೋಧನೆಗಾಗಿ ಜೀವನವನ್ನು ಸಮರ್ಪಣೆ ಮಾಡೋಣ ಅನ್ನೋದಿಲ್ಲ. ಈ ಹೊಡೆದಾಟ ಬಡದಾಟಗಳು ಪ್ರಾಣಮಯ ಕೋಶದಲ್ಲೇ ಬರ್ತಕ್ಕಂಥದ್ದು. ಈಗೇನು ಭಯೋತ್ಪಾದಕರಿರ್ಬೋದು, ಮತಾಂಧರು ದೇಶದ ಹೆಸರಿನಲ್ಲಿ, ಜನಾಂಗದ ಹೆಸರಿನಲ್ಲಿ ಯುದ್ಧಗಳು ಮಾಡ್ತಾರಲ್ಲ, ಇವ್ರದ್ದು ಪ್ರಾಣಮಯ ಕೋಶ ಅಷ್ಟೇನೆ. ಇವ್ರಿಗೆ ಬುದ್ಧಿ ಇಲ್ಲ ಅಂತಲ್ಲ, ಬುದ್ಧಿ ಇದೆ. ಆ ಬುದ್ಧಿಯನ್ನ ಪ್ರಾಣಮಯ ಕೋಶಕ್ಕೋಸ್ಕರ ಮಾತ್ರ ಬಳಸ್ಕೊಂತಾರೆ. ಅಂದ್ರೆ ಹೊಡೆದಾಟ ಬಡದಾಟಕ್ಕಷ್ಟೇ ಬಳಸ್ಕೊಂತಾರೆ. ಬರೀ ಈಗಿನವರು ಅಂತಲ್ಲ, ಹಿಂದಿನವರು ಕೂಡ. ನೀವು ರಾಮಾಯಣ ಮಹಾಭಾರತದ ಕಾಲಕ್ಕೆ ಹೋದ್ರು ಅಥವಾ ಅಲೆಕ್ಸಾಂಡರ್ ಕಾಲ ಯುದ್ಧಗಳು, ಇವೆಲ್ಲವೂ ಕೂಡ ಪ್ರಾಣಮಯ ಕೋಶದಲ್ಲಿ ನಡೀತಕ್ಕಂಥದ್ದು. ಮನೋಮಯ ಕೋಶಕ್ಕೆ ಬಂದ್ರೆ ಇಲ್ಲಿ ಮಾನವನ ನಿಜವಾದ ವಿಕಾಸ ಶುರುವಾಗುತ್ತೆ. ಜೊತೆಗೆ ಇಲ್ಲಿ ಸಂವೇದನೆಗೆ ಸ್ವಲ್ಪ ಅವಕಾಶ ಇರ್ತದೆ, ತ್ಯಾಗ. ಈ ರಾಮಾಯಣದಲ್ಲಿ ಯುದ್ಧದ ಪ್ರಸಂಗಗಳೇ ಬರ್ತವೆ, ಹೊಡೆದಾಟ ಬಡದಾಟಗಳೇ ಬರ್ತವೆ ಅಂದ್ರು ಅಲ್ಲಿ ಮನೋಮಯ ಕೋಶನೂ ಇದೆ. ಅಲ್ಲಿ ವಾಲ್ಮೀಕಿ ಆ ರಾಮಾಯಣವನ್ನು ರಚಿಸೋದಕ್ಕೆ ಪ್ರೇರಣೆ
ಆ ಕ್ರೌಂಚ ಪಕ್ಷಿಗಳ ಮಿಲನದ ಪ್ರಸಂಗದಲ್ಲಿ ಬೇಡ ಏನು ಬಾಣ ಬಿಡ್ತಾನಲ್ಲ, ಅದನ್ನ ನೋಡಿದಂತಹ ವಾಲ್ಮೀಕಿ ಋಷಿಗಳು ಬೇಡ ಹೊಡಿಬೇಡ ಅಂತ ಹೇಳಿದ್ರು ಅದು ಬಾಣ ಅಷ್ಟೊತ್ತಿಗೆ ತಾಕಿ ಒಂದು ಪಕ್ಷಿ ಸತ್ತು ಹೋಗ್ಬಿಡುತ್ತೆ. ಇನ್ನೊಂದು ಪಕ್ಷಿ ರೋದನ, ಅದೇ ರಾಮಾಯಣ ರಚನೆಗೆ ಮೂಲ ಕಾರಣ ಆಯಿತು ಅಂತ ಹೇಳುವಂತ. ಇಲ್ಲಿ ಮನೋಮಯ ಕೋಶ ಕೆಲಸ ಮಾಡುತ್ತೆ. ಅಂದ್ರೆ ಅಲ್ಲಿ ಅವು ಪ್ರೇಮದಲ್ಲಿ ತಲ್ಲೀನವಾಗಿದ್ದಾಗ ಈ ಅನ್ನಮಯ ಕೋಶದವನು, ಅದಕ್ಕೆ ಬಾಣ ಬಿಡೋ ಅನ್ನಮಯ ಕೋಶದವನು, ಅದನ್ನ ನೋಡಿ ಹೊಡಿಬೇಡಪ್ಪ ಅಂತ ಹೇಳಿ ಕೂಗುವಂತ ಬಂದಿದ್ದು ಮನೋಮಯ ಕೋಶದಿಂದ. ಆ ಮಾನಸಿಕ ಸಂವೇದನೆ, ಆ ರಾಮಾಯಣ ರಚನೆ ಆಯ್ತಲ್ಲ, ಅಲ್ಲಿ ವಿಜ್ಞಾನಮಯ ಕೋಶ ಬಂದ್ಬಿಡುತ್ತೆ. ಅಂದ್ರೆ ಅಲ್ಲಿ ಕಾವ್ಯ ಅಕ್ಷರಗಳ ಪ್ರಯೋಗ, ಪದ್ಯಗಳ ರಚನೆ, ಇದಕ್ಕೆಲ್ಲ ಬುದ್ಧಿ ಬೇಕಾಗ್ತದೆ. ವಿಜ್ಞಾನಮಯ ಕೋಶ. ಅದನ್ನ ಹಾಡಿ ಆನಂದ ಪಡ್ತಾರಲ್ಲ, ಅದು ಆನಂದಮಯ ಕೋಶ. ಮೈ ಮರೆತು ಬಿಟ್ರೆ, ಸಂಪೂರ್ಣವಾಗಿ ಮೈ ಮರೆತು ಬಿಡ್ತೀವಲ್ಲ, ಗೊತ್ತೇ ಆಗಲ್ಲ. ಒಬ್ಬ ತಾಯಿ ಅಡಿಗೆ ಮಾಡುವಾಗ ಅವಳಿಗೆ ಎಷ್ಟು ತಲ್ಲೀನಲ್ಲಿ ಹಾಕ್ತಾಳೆ ಅಂದ್ರೆ ಏನು ಹಾಕದೆ ಅನ್ನೋದು ಗೊತ್ತಿರಲ್ಲ. ಕರೆಕ್ಟಾಗಿ ಹಾಕಿರ್ತಾಳೆ, ಸರಿಯಾಗಿ ಹಾಕಿರ್ತಾಳೆ. ಎಲ್ಲ ಅಡಿಗೆ ತಯಾರಾಗಿ ಉಣ್ಣುವವರು ಆನಂದ ಪಟ್ಟಾಗ ಆಕೆಗೂ ಸಂತೋಷ ಆಗತ್ತೆ. ಆಕೆ ಉಣ್ದಿದ್ರು ಉಣ್ಣೋದಕ್ಕೂ ಇಷ್ಟ ಆಗಲ್ಲ, ಅಷ್ಟು ಮನಸ್ಸು ತುಂಬಿಡ್ತದಲ್ಲ, ಅದು ಆನಂದಮಯ. ಅಂದ್ರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಈ 5 ಕೋಶಗಳು ಕೆಲಸ ಮಾಡ್ಬೋದು. ಆದರೆ ವಿಕಾಸದ ಹಂತದಲ್ಲಿ ಯಾರು ಯಾವ ಹಂತದಲ್ಲಿ ಇದ್ದಾರೆ ಅದನ್ನು ಗುರುತಿಸ್ಬೋದು. ಸ್ವಲ್ಪ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದಾಗ ಗುರುತಿಸ್ಬೋದು. ಮಾನವರಲ್ಲಿ ನೀವೆಲ್ಲರನ್ನೂ ಕಾಣ್ತೀರಾ. ಅನ್ನಮಯದಲ್ಲಿರೋರ್ನು ಕಾಣ್ತೀರಾ, ಪ್ರಾಣಮಯದಲ್ಲಿರೋರ್ನು ಕಾಣ್ತೀರಾ, ಮನೋಮಯದಲ್ಲಿದ್ದವ್ರನ್ನು ಕಾಣ್ತೀರಾ, ಮತ್ತು ವಿಜ್ಞಾನಮಯ, ಆನಂದಮಯ. ಕೆಲವು ಸಾರಿ ಹಿಂಗೂ ಆಗ್ಬೋದು. ಒಬ್ಬನೇ ವ್ಯಕ್ತಿ 5 ಕೋಶದಲ್ಲಿ ಅಡ್ಡಾಡ್ಬೋದು. ಬೇರೆ ಬೇರೆ ಸಂದರ್ಭದಲ್ಲಿ 5 ಕೋಶದಲ್ಲೂ ಅಡ್ಡಾಡ್ಬೋದು. ಅದಕ್ಕೆ ಈ ಕೋಶಗಳ ವಿಭಾಗ ತುಂಬಾ ಚೆನ್ನಾಗಿದೆ. ಇದನ್ನ ಮಕ್ಕಳಿಗೆ ನಾವು ಕಲಿಸ್ಬೇಕು. ಶಿಕ್ಷಣದಲ್ಲಿ ಇದ್ದಂಗಿಲ್ಲ. ಈ ಒಂದು ನಮ್ಮ ಆಧ್ಯಾತ್ಮಿಕ ವಿಭಜನೆ, ಯೋಗದ ವಿಭಜನೆ ಅದ್ಭುತವಾಗಿದೆ. ಅದು ಪಂಚಭೂತಗಳೇ ಇನ್ನೂ ಈ ಮೆಡಿಕಲ್ ಸೈನ್ಸ್ಗೆ ಗೊತ್ತಿಲ್ಲ. ಪಂಚ ಪ್ರಾಣಗಳ ವಿಭಾಗ ಮೆಡಿಕಲ್ ಸೈನ್ಸ್ಗೆ ಗೊತ್ತಿಲ್ಲ. ಈ ವಿಭಾಗವನ್ನು ಕೂಡ ನಾವು ಹೇಳ್ಕೊಡ್ಬೇಕು. ಕಡೆಗೆ ಆಯುರ್ವೇದದಲ್ಲಾದ್ರೂ ಸರಿಯಾಗಿ ಹೇಳ್ಕೊಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಅದನ್ನು ಹೇಳ್ಕೊಟ್ಟು ಅನುಭವಕ್ಕೆ ಬರೋದಕ್ಕೆ, ಅನುಭವ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡಬೇಕು. ಹೀಗೆ ವಿಕಾಸ ಆಗ್ತಾ 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 ಇರ್ಬೇಕಾದ್ರೆ ಶರಣರ ಒಂದು ವಿಕಾಸ ಕ್ರಮನೂ ಇದೆ. ಶರಣರು ಒಂದು ವಿಕಾಸ ಕ್ರಮವನ್ನು ಹೇಳ್ತಾರೆ. ಅದನ್ನ ನಾಳೆಯಿಂದ ನೋಡೋಣ. ಸರ್ವರಿಗೂ ಶರಣ ಶರಣ.